ಇದೇನ್ ಕಂಟಿ ಅಣ್ಣ ಹಿಂಗೆ ಹೇಳ್ತಿದ್ಯಾ? ಎಲ್ರು ಒಂದೇ ಮನೆ ಇರ್ತಾನೆ. ಆಗಿದ್ವಿ, ಈಗಿಲ್ಲ. ಸೋಮಣ್ಣ, ನಮ್ಗೆ 50 ಪಾರ್ಸಲ್ ಕವರ್ಗಳು, 6 kg ಬ್ಯಾಳೆ, 3 kg ಬೆಲ್ಲ. ಅಷ್ಟು ಪ್ಯಾಕೆಟ್ ಒಂದೇ ಇರೋದು, ಖಾಲಿ ಆಗ್ಬಿಟ್ಟಿದೆ. ಬೆಳಿಗ್ಗೆ ಬೇಗ ತರಿಸ್ತೀನಿ, ಯಾರಾದರೂ ತಗೊಳ್ಳಿ. ಇದನ್ನ ನಾನು ಮೊದಲು ತಕೊಂಡಿದ್ದು. ಸುಮ್ಕೆ ಕೈ ಬಿಟ್ರೆ ಸರಿ, ಮೊದ್ಲು ಮುಟ್ಟಿದ್ ನಾನು. ಇದನ್ನ ತಕೊಂಡಿದ್ ನಾನು. ಬಾಬು, ಇದೇನ್ ಬಾಬು ಸ್ಟಾಪ್ ಹುಡುಗಿ ಇವ್ರಿಬ್ರು ಸೇರ್ಕೊಂಡು ಒಳ್ಳೆ ಮಾಯ ಯುದ್ಧ ಮಾಡ್ದಂಗೆ ಆಡ್ತವ್ರೆ. ಬಿಲ್ಲಾದ್ರೂ ಒಟ್ಟಿಗೆ ಹಾಕ್ಲಾ? ಅದು ಬೇರೆ ಇದು ಬೇರೆನಾ? ಸಾಮಗ್ರಿಗಳೇ ಬೇರೆ ಬೇರೆ ಆದ್ಮೇಲೆ ಬಿಲ್ ಹೆಂಗೆ ಒಂದೇ ಮಾಡ್ತೀಯ? ಬೇರೆ ಬಿಲ್ ಕೊಡೋ. ಸೋಮಣ್ಣ, ಇದನ್ನೆಲ್ಲ ನಿಮ್ ಲೆಕ್ಕದಾಗ ಬರ್ಕೊಳ್ಳಿ. 10ನೇ ತಾರೀಕು ಕೊಡ್ತೀನಿ. ಆಯ್ತು ಕಣವ. ಅವ್ರ ಬಿಲ್ನ ವಜಾ ಮಾಡ್ಕೋ. ಇದೇನಣ್ಣ ಇಷ್ಟ ತನಕ ಬೇರೆ ಬೇರೆ ಅಂದೆ, ಅವ್ರ ದುಡ್ಡು ನೀನೇ ಕೊಡ್ತಿದೀಯಾ? ಏಯ್, ನಾವೆಲ್ಲ ಒಂದೇ ಕುಟುಂಬನೆಯ, ಅಮಿತ್ಕೊಂಡ್ ತಗೋ. ನಾವೇ ಇಷ್ಟೆಲ್ಲ ಮಾಡಿದ್ದು ಅಂತ ಆ ರಾಜಿಗೆ ಹೇಗೆ ಗೊತ್ತಾಯ್ತು? ಅಲ್ಲ, ನಾನು ಹೇಳೋ ತನಕ ಅತ್ತೆಗೂ ಈ ವಿಷಯ ಗೊತ್ತಿರಲಿಲ್ಲ. ಅದು ಅಲ್ಲದೆ ಸುಮಾ, ಸಹನಾ, ಕಾಳಿ, ಪುರ್ಸಿ ಯಾರಾದ್ರೂ ಬಾಯಿ ಬಿಟ್ಟಿಲ್ಲ ಅಂತಲೂ ಹೇಳ್ತಿದ್ದಾರೆ. ಆದರೂ ಈ ರಾಜ್ ಇದನ್ನೆಲ್ಲ ಹೇಗೆ ಕಂಡಿಡಿದ್ಲು? ಹಲೋ. ಏನಮ್ಮ ಬಂಗಾರಮ್ಮನ ಸೊಸೆ, ನಿನ್ನ ಸಂಸಾರ ಸರ್ವನಾಶ ಆಯ್ತಂತೆ? ರಾಧಾ? ನಾನೇ ನಿನ್ನ ಪಾಲಿನ ದೆವ್ವ. ಆದರೂ ನಿನ್ನ ಧೈರ್ಯನ ಮೆಚ್ಚಬೇಕು ಕಣೆ. ಸತ್ತಿರೋಳು ಹೃದಯ ಹಾಕೊಂಡು ನೀನು ಬದುಕಿರೋದು ಅಲ್ಲದೆ ಅವಳ ಆತ್ಮದ ನಾಟಕ ಆಡಿ ಅವಳನ್ನೂ ಬದುಸೋದಕ್ಕೆ ನೋಡ್ತಿದ್ಯಾ? ಏಯ್, ನೀನು ಯಾಕೆ ಕಾಲ್ ಮಾಡಿದ್ಯಾ? ಗಂಡ ಹೆಂಡತಿ ದೂರ ಆಗಿದ್ದೀರಾ ಅನ್ನೋ ವಿಷಯ ಗೊತ್ತಾಯ್ತು. ಅದಕ್ಕೆ ನಿನಗೆ ಕಂಗ್ರಾಟ್ಸ್ ಹೇಳೋಣ ಅಂತ ಮಾಡಿದೆ. ಕಂಟಿನ ಮೇಲೆ ನಿನ್ನನ್ನು ನಂಬಲ್ಲ ಅನ್ನಂತೆ. ಏಯ್, ಇದೆಲ್ಲ ನಿಂಗೆ ಹೇಗೆ ಗೊತ್ತಾಯ್ತು? ನಂಗೆ ಹೇಗೋ ಗೊತ್ತಾಯ್ತು, ಅದೆಲ್ಲ ನಿಂಗೆ ಯಾಕೆ? ಇಷ್ಟು ದಿವಸ ನೀನು ನಿಮ್ಮ ಅತ್ತೆ ಸೇರ್ಕೊಂಡು ಬೇಜಾನ್ ಮೆರೀತಿದ್ರಿ, ಆದರೆ ಇನ್ಮೇಲೆ ಈ ರಾಧನ ಆಟ ಶುರುವಾಗತ್ತೆ. ಏನು ಹೆದರಿಸ್ತಿದ್ಯಾ? ಅಯ್ಯೋ ಇಲ್ಲ ಇಲ್ಲ, ನಿಜವಾಗ್ಲೂ ನಾನು ಏನು ಮಾಡ್ತೀನೋ ಅದನ್ನೇ ಹೇಳ್ತಿದ್ದೀನಿ. ಹೇಗಿದ್ರೂ ನಿನ್ನ ಕಂಟಿನ ದೂರ ಮಾಡಬೇಕು ಅಂತ ನಾನು ಕಾಯ್ತಾ ಇದ್ದೆ. ಆದರೆ ಈಗ ನೀನೇ ನಿನ್ನ ಸಂಸಾರನ ಹಾಳು ಮಾಡ್ಕೊಂಬಿಟ್ಟಿದ್ಯಲ್ಲ. ಇನ್ಯಾವತ್ತೂ ನೀವಿಬ್ರು ಒಂದಾಗಬಾರ್ದು, ಹಾಗೆ ಮಾಡ್ತೀನಿ. ನೀನ್ ಈ ಬೆದರಿಕೆಗೆಲ್ಲ ಎದುರೋಡಲ್ಲ ಈ ಸ್ನೇಹ.
ನನ್ನ ಹತ್ರ ಇರೋದು ಅಕ್ಕನ ಹೃದಯ. ಶತ್ರುಗಳು ಸುತ್ತ ಇದ್ರು ಸೋಲ್ದೆ ಹೋರಾಡೋದು ಹೇಗೆ ಅಂತ ನನಗೆ ಗೊತ್ತಿದೆ ಕಣೆ. ಓ ಭ್ರಮೆ ಇರಲಿ ಇರಲಿ, ನೀನು ಅದೇ ಭ್ರಮೆಲ್ಲೇ ಇರು. ನಾನು ಆದಷ್ಟು ಬೇಗ ನಿನ್ನ ಮನೆನ ಸರ್ವನಾಶ ಮಾಡೇ ಮಾಡ್ತೀನಿ. ಸಾಕು ಮುಚ್ಚೆ ಬಾಯಿ. ಜೈಲಲ್ಲಿದ್ದು ನಿನ್ಗಿನ್ನೂ ಬುದ್ಧಿ ಬಂದಿಲ್ಲ ಅಲ್ವಾ? ವಾಟ್? ಜೈಲ? ನಾನು ಜಸ್ಟ್ ವೇಟ್ ಅಂಡ್ ವಾಚ್. ಏಯ್, ಆ ಅನ್ಯಾಯ ಮಾಡೋರ್ಗೆ ಯಾರೇ ಆಗಿರ್ಲಿ ನಾನು ಸುಮ್ಕೆ ಬಿಡಕ್ಕಿಲ್ಲ. ಕರೆಕ್ಟ್ ಅಣ್ಣ, ಯಾರನ್ನು ಕೂಡ ಬಿಡಬಾರ್ದು. ಈ ಭ್ರಷ್ಟ ಅಧಿಕಾರಿಗಳನ್ನ ನಂಬ್ಕೊಂಡ್ರೆ ಪಾಪ ಬಡವರು ಉಪವಾಸನೆ ಸಾಯಬೇಕು. ಅದಕ್ಕೆ ಅಲ್ವೇ ಎಲ್ರ ಮನವಿ ಪತ್ರ ನಾನೇ ತಗೊಂಡು ಸರಿ ಮಾಡ್ತಾ ಇರೋದು. ಅಣ್ಣ ಲೇಟ್ ಆಯ್ತು, ಮನೆಗೆ ಹೋಗೋದಿಲ್ವಾ? ಯಾಕೋ ಮನೆಗೆ ಹೋಗೋ ಮನ್ಸೇ ಇಲ್ಲ ಕಂಡ್ರಲ್ಲ. ಇದೆಂತಾನ ಇಷ್ಟು ದಿನ ಮನೆಗೆ ಹೋಗ್ಲಿಕ್ಕೆ ಕಾಯ್ತಾ ಇದ್ದೀಯ, ಅರ್ಜೆಂಟ್ ಮಾಡ್ತಿದ್ದೆ, ಇವತ್ತೇನು ಹೀಗೆ ಹೇಳ್ತಿದ್ದೀಯಾ? ನಮ್ಮೋರೇನಂತ ಸುಳ್ಳು ಹೇಳೋದ್ ಮೇಕೆ ಮನೆಗೆ ಹೋಗಕ್ಕೆ ಹೆಂಗ್ಲಾ ಮನ್ಸು ಬರ್ತದೆ. ನಂಬಿಕೆ ಅನ್ನೋದು ಒಂದ್ಕಿತ ಸಾನೆ ನೋವು ಕೊಡ್ತದೆ ಕಲ. ಬೇಜಾರು ಮಾಡ್ಕೋಬೇಡಣ್ಣ, ಅದಕ್ಕೆ ಒಳ್ಳೆ ಉದ್ದೇಶದಿಂದನೇ ಇದೆಲ್ಲ ಮಾಡಿರ್ಬೋದಲ್ಲ. ಉದ್ದೇಶ ಏನೇ ಇರಲಿ ನಂತ ಈಸಿಯ ಮುಚ್ಚಿಟ್ಟಿದ್ದು ತಪ್ಪಲ್ವೇನ್ಲ.